ಮೊದಲಾದ್ರೆ ಅಮ್ಮ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನಾನು ಅಮ್ಮನ ಜೊತೆ ಇರಬೇಕಾದ್ರೆ ರಾತ್ರಿ ಹೊತ್ತು ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇರ್ಲಿಲ್ಲ. ಅಷ್ಟೊಂದು ಕಾಪಾಡ್ತಿದ್ಲು. ಆದ್ರೆ ಇಲ್ಲಿ ನನಗೆ 10 ಆನೆಗಳ ಶಕ್ತಿ ಬಂದಿತ್ತು. ಬಾಳು, ಅಷ್ಟೊಂದು ಶಕ್ತಿ ಪ್ರದರ್ಶನ ಮಾಡೋ ಅವಶ್ಯಕತೆ ಏನಿತ್ತು? ಆ ಶೆಟ್ರು ನಿನಗೆ ದುಡ್ಡು ಕೊಡೋದಿದ್ರ? ಮತ್ತೆ ಅವರು ದುಡ್ಡು ಕೊಟ್ರೆ ಏನ್ ಬಂತು? ಜೀವ ಏನಾದ್ರೂ ಹೋಗಿದ್ರೆ ಏನ್ ಮಾಡೋದು? ಇಲ್ಲಪ್ಪ, ನಿನ್ ಜೀವ ಏನು ಹೋಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಮಧು, ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಅವ್ರು ಕಳ್ಳರು ಅಂತ. ಹೇ ಬಾಳು, ನನಗೆ ತುಂಬಾ ಭಯ ಆಗ್ತದೆ. ಈಗ ಈ ಜನ ಬಂದು ನಮ್ಮನ್ ಕುರಾಡಿಯಿಂದ ಹೊಡೆದು ಶೆಟ್ರು ಮನೇನ್ ಕನ್ನ ಹಾಕ್ತಾರೆ. ಅಯ್ಯೋ, ಅವ್ರು ಮುಂದೇನಾದ್ರೂ ಬರ್ಲಿ ಇರೋ. ದೇವ್ರೆ, ನಮ್ಮನ್ ಕಾಪಾಡಪ್ಪ. ಅರೆ, ಅವರು ಮುಂದೇನಾದ್ರೂ ಬರ್ಲಿ ಇರು. ಮಾಮ, ಮುಂದೆ ಏನಾಯ್ತು? ನೀವೊಂದು ಗಮನಿಸಿ, ಕಳ್ಳರು ಕಾಕರು ದುಷ್ಟರನ್ನ ನೋಡಿ ಎಲ್ರೂ ಹೆದರ್ಕೊಂಡ್ರೆ, ಆದ್ರೆ ನಮ್ ಬಾಳು ಸಣ್ಣವನಾಗಿದ್ರು ಸಹ ಎಲ್ರೂ ನೋಡ್ಕೋತಾ ಇದ್ದ. ಅದು ಯಾವ್ದ್ರ ಸಲುವಾಗಿ? ಅವನ್ ಸಣ್ಣವನೇ ಆಗಿರ್ಲಿ ಅಥವಾ ದೊಡ್ಡವನೇ ಆಗಿರ್ಲಿ, ಯಾಕೆ ಅಂತಂದ್ರೆ ಅವನು ಪ್ರತ್ಯಕ್ಷ ದೇವರ. ಗುರುದೇವ, ನೀನು ಸಣ್ಣವನಾಗಿದ್ದಾಗ ಸಹ ಎಲ್ರಿಗೂ ಆಧಾರವಾದ, ಮತ್ತೆ ಈಗಂತೂ ಎಲ್ರಿಗೂ ತಂದೆ ತಾಯಿ ಆಗಿದ್ಯಾ. ಇವರು ನನ್ನ ಗುರುದೇವ, ನನ್ನ ತಾಯಿಯ ಸ್ಥಾನದಲ್ಲಿದ್ದಾರೆ. ನನ್ನ ಮೇಲೆ ಇವರಿಗೆ ತುಂಬಾ ಮಮತೆ ಇದೆ. ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾರೆ ನನ್ನ ಬಗ್ಗೆ. ನನ್ ಬಾಳು ಎಷ್ಟು ದೊಡ್ಡವನಾಗಿದ್ದಾನೆ ಅಂತಂದ್ರೆ ನನ್ ಕೈ ಅವನ ಹತ್ರ ಮುಟ್ತಿಲ್ಲ. ಗುರುದೇವ, ಗೋದಾ ಅವರೇ, ಆ ಬಾಳುನ ಕರಿ ಇಲ್ಲಿ. ಆಯ್ತು. ಬಾಳು, ಓ ಬಾಳು, ನಿನ್ನ ಅಮ್ಮ ಕರೀತಾ ಇದ್ದಾರೆ. ಏನಾಯ್ತು? ಏನಿಲ್ಲ, ಆ ಬಾಳುನ ಕರಿತಿದ್ವಿ. ಯಾಕೆ ಯಾಕೆ ಅಂತಂದ್ರೆ ನಾನು ಅವನ ಹತ್ರ ಏನೋ ಕೇಳ್ಬೇಕು. ರಾತ್ರಿ ಏನೇನಾಯ್ತು ಸರಿಯಾಗಿ. ಏನಾಯ್ತು ಅಮ್ಮವ್ರೆ? ಏಯ್, ನಾನ್ ಕರ್ದಿರೋದು ನಾನು. ಸರಿ ಹೇಳಿ. ರಾತ್ರಿ ನಿಖರವಾಗಿ ಏನಾಯ್ತು? ನಿಖರವಾಗಿ ಏನಾಯ್ತು? ಸೇಠ್ಜಿ ಅವ್ರಿಗೆ ಇವ್ರಿಗೆಲ್ಲ ಹೇಳಿದ್ದೀನಲ್ಲ, ಆಗ ನೀವೇ ಇರ್ಲಿಲ್ಲ. ನೀನ್ ಯಾಕೆ ಹೇಳಲಿಲ್ಲ ನನಗೆ? ಅಮ್ಮ, ಅವನು ಅದನ್ನೇ ಹೇಳ್ದ, 4 ಜನ ಬಂದ ಅಂತ. ತಡಿ, ನನಗೆ ಅವನ್ ಬಾಯಿಂದ ಓದಿದೆ. ಅಯ್ಯೋ, 3-4 ಬಂದಿದ್ರು. ಬಟ್ಟೆ ಕಟ್ಕೊಂಡ್ ಬಂದಿದ್ರು ಎಲ್ರು. ಅವ್ರ ಕೈಯಲ್ಲಿ ಗುರಣಿ ಮತ್ತು ಕೋಲ್ಗಳು ಇದ್ದವು. ಮತ್ತೇನು, ಎಲ್ರನ್ನು ಹೊಡೆದು ಕಳ್ಸಿದೀನಿ. ಅರೆ, ಎಷ್ಟು ಸುಳ್ಳು ಹೇಳ್ತೀಯಪ್ಪ ನೀನು. ನೀನಿರೋದಿಷ್ಟು, ಮತ್ತ ಅವ್ರ 3 ಜನ ಇದ್ರಂತೆ. ಅವ್ರು ನಿನಗ್ ಹೆದ್ರಕೊಂಡು ಓಡ್ ಹೋಗ್ಬಿಟ್ರಾ? ಅದೇ ಅಲ್ವಾ? ಅಯ್ಯೋ, ನಂಬೋ ಅಂತ ನಿಜ ಹೇಳಪ್ಪ. ಸರಿ ಆಯ್ತು, ಮತ್ತೆ ನೀವೊಂದು ಕೆಲಸ ಮಾಡಿ, ನಾನೇನಿಲ್ಲಿ ರಾತ್ರಿ ಇಡೀ ಉಳ್ಕೊಳ್ಳೋದಿಲ್ಲ. ಮತ್ತೆ ನೋಡಿ ಏನಾಗುತ್ತೆ ಅಂತ. ಇಲ್ಲ ಇಲ್ಲ ಬಾಳು, ನೀನ್ ಹಾಗೆ ಹೇಗ್ ಮಾಡಕ್ಕಾಗುತ್ತೆ? ನೀನ್ ಇವತ್ತಿಲ್ಲೇ ಇರ್ಬೇಕು ಬಾಳು. ಅರೆ, ಅವನಿಗೆ ಯಾಕೆ ಇರಕ್ ಹೇಳ್ತಾ ಇದೀಯಾ? ನನಗೇನು ಇವನ್ ಮೇಲೆ ಯಾವ ವಿಶ್ವಾಸನೂ ಇಲ್ಲ.
ಇರ್ಲಿ ಬಿಡಿ ಅಮ್ಮವ್ರೆ, ನಾನೇನು ಇನ್ಮೇಲೆ ನಿಮ್ಮ ಮನೆ ಕಾಯೋ ಕೆಲಸ ಮಾಡೋದಿಲ್ಲ. ನನ್ನ ಪಾಡಿಗೆ ಹೊರಗಡೆ ಇರ್ತೀನಿ. ಅದೇನಿದೆಯೋ ನೀವೇ ನೋಡ್ಕೊಳ್ಳಿ. ಅರೆ ಎಷ್ಟು ಸೊಕ್ಕಿವ್ನಿಗೆ, ನನಗೆ ಎದುರು ಮಾತಾಡ್ ಹೋಗ್ತಾ ಇದ್ದಾನೆ. ನನಗೆ ನೀವು ಕೂತ್ಕೊಳ್ಳಿ, ನಾನ್ ನೋಡ್ ಬರ್ತೀನಿ ಏನಾಯ್ತು ಅಂತ. ಗುರುದೇವ, ಏನಾಯ್ತು? ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಹೀಗೆ ಒಂದೇ ಸಲಕ್ಕೆ ಯಾಕೆ ಎದ್ದು ಬಂದ್ರಿ? ಬಾಳು, ಇವತ್ತು ಜನರಿಗೆ ಕಾಣೋದಿಲ್ಲ, ಆದ್ರೆ ಮುಂದೆ ಭವಿಷ್ಯದಲ್ಲಿ ಇದನ್ನ ಬರ್ದಿರೋದನ್ನ ನೋಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಈ ದೇವ್ರು ಕೊಟ್ಟಿಗೆಯ ಸಗಣಿ ಬೆಳೆದಿದ್ದಾನೆ ಅಂತ, ಕಸ ಗುಡಿಸಿದ್ದಾನೆ ಅಂತ, ಮನೆ ಕೆಲಸ ಮಾಡಿದ್ದಾನೆ. ಹೊಟ್ಟೆಗೆ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರಿಲ್ಲ. ಆದ್ರೆ ಕಷ್ಟ ಎಂದೂ ಕಡಿಮೆ ಆಗಿಲ್ಲ. ಹೌದು ಗುರುದೇವ, ಕಷ್ಟದ ದಿನಗಳನ್ನ ಕಳೆದು ಬಂದಿದ್ದೇನೆ. ಆದ್ರೆ ಅದೇನು ನನಗೆ ಅನ್ಸೋದಿಲ್ಲ. ನಿಮ್ಮ ಭೇಟಿ ಆಯ್ತಲ್ವಾ, ಎಲ್ಲ ಕಷ್ಟಕ್ಕೂ ಫಲ ಸಿಕ್ಕಂತೆ ಆಯ್ತು. ನೀನ್ ತುಂಬಾ ಕಷ್ಟಪಟ್ಟಿದ್ಯಾ ಬಾಳು. ನಿಜ ಹೇಳಬೇಕು ಅಂತಂದ್ರೆ ನಿನ್ನಲ್ಲಿ ದೈವತ್ವ ಮೊದಲಿಂದಾನೇ ಇತ್ತು. ಆದ್ರೆ ಅದು ಜನರಿಗೆ ತುಂಬಾ ನಂತರವಾಗಿ ಗೊತ್ತಾಯ್ತು. ಗುರುದೇವ, ಬಾಲ್ಯದ ದಿನಗಳನ್ನ ತುಂಬಾ ಹೆಚ್ಚಿಗೆ ನಾನು ನೆನಪು ಮಾಡ್ಕೊಳ್ಳೋದಿಲ್ಲ. ಏನಾಯ್ತು ಅದಾಗಿ ಹೋಗಿದೆ. ನೀನ್ ಅದು ನೆನ್ಪು ಮಾಡ್ಕೊಳ್ಳೋದಿಲ್ಲ, ಆದ್ರೆ ಮುಂದೆ ಜನ ಅದನ್ನ ಪಾರಾಯಣ ಮಾಡ್ತಾರೆ. ಒಳ್ಳೇದೇ ಆಯ್ತು. ರಾತ್ರಿ ಎಲ್ರನ್ನೂ ರಕ್ಷಣೆ ಮಾಡ್ದ ಬಾಳು. ಗೋದಾ, ಅದ್ ನಿನಗ್ ಅರ್ಥ ಆಗುತ್ತೆ. ಆದ್ರೆ ಅಮ್ಮನ್ಗೆ ಯಾರು ತಿಳಿಸ್ ಹೇಳ್ತಾರೆ? ದರೋಡೆ ಏನಾದ್ರೂ ಆಗಿದ್ರೆ ಅವರು ಜನರನ್ನ ಸಾಯಿಸ್ಬಿಡ್ತಾ ಇದ್ರು. ಹಾಗೇನಾದ್ರೂ ಬಿಟ್ಟಿದ್ರೆ ಸಾಯಿಸ್ದೇನೆ ಚೆನ್ನಾಗಿ ಹೊಡೆದ್ ಬಿಡ್ತಿದ್ರು. ನಿಜ ಹೇಳ್ಬೇಕು ಅಂದ್ರೆ ಗೋದಾ, ಬಾಳುನ್ ಉಪಕಾರ ನಮ್ ಮೇಲಿದೆ. ಅವನು ದೇವ್ರ ಅವತಾರ ಅಂತ ನನಗ್ ಸಂಪೂರ್ಣವಾಗಿ ನಂಬಿಕೆ ಇದೆ. ಅಮ್ಮವ್ರೆ, ಎಲ್ಲ ಕೆಲಸ ಆಗಿದೆ. ಇನ್ನೇನಾದ್ರೂ ಕೆಲಸ ಇದೆಯಾ? ಏನು, ಇಷ್ಟೊತ್ತಲ್ಲಿ ಎಲ್ಲ ಕೆಲ್ಸ ಮುಗಿದೋಯ್ತಾ? ಮತ್ತೆ ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಮುಗಿಸಿದ್ದೀನಿ. ಸರಿ, ಈಗ ಸ್ವಲ್ಪ ಹೊತ್ತು ಕುತ್ಕೋ. ಅಡಿಗೆ ಇನ್ನೇನ್ ಆಗ್ತಾ ಇದೆ. ಇವತ್ತು ಬೇಗ ಊಟ ಮಾಡು. ಅಮ್ಮವ್ರೆ, ನಾನು ಇಲ್ಲೇ ಹೊರಗಡೆ ಇರ್ತೀನಿ. ಗೋದಾ, ಏ ಗೋದಾ, ಹೊರಗಡೆಯಿಂದ ಸ್ವಲ್ಪ ಹೂ ಕಿತ್ಕೊಂಬ. ನನಗೆ ಪೂಜೆ ಮಾಡೋದಿದೆ. ರಾತ್ರಿ ಆಗಿ ಜಾಗರಣೆಯಿಂದ ಎಲ್ಲ ಕೆಲ್ಸನೂ ತಡ ಆಗೋಗಿದೆ. ಸರಿ, ತರ್ತೀನಿ. ಮತ್ ನೀನು ಸುಮ್ನೆ ಆ ಬಾಳುನ ಹೊಗಳ್ಕೊತಾ ಕೂತಿರ್ಬೇಡ ಇಲ್ಲಿ. ಅಮ್ಮ, ನಮ್ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗಿಲ್ಲ. ಇವರು ಪೊಲೀಸ್ ಠಾಣೆಗೆ ದೂರ್ ಕೊಡೋದಕ್ಕೆ ಹೋಗಿದ್ದಾರೆ. ಅದೇ ಪೂಜೆ ಮಾಡ್ತೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಏ ಗೋದಾ, ಬೇಗ ಹೋಗಿ ಹೂಗಳು ತಗೊಂಬ. ಅಯ್ಯೋ, ಇಷ್ಟೊತ್ತಾದ್ರೂ ಹಾಗೆ ಆಗುತ್ತಲ್ವಾ? ಗೋದಾ, ಅವ್ರು ಹೇಳೋ ಕಡೆ ಗಮನ ಕೊಡು. ನನ್ ತಟ್ಟೆ ಎಲ್ಲಿ ಹೋಯ್ತು? ಯಾರು ತಗೊಂಡ್ ಹೋದ್ರು ನನ್ ತಟ್ಟೆನ? ಈಗಿನ್ನು ಇಲ್ಲೇ ಇತ್ತು, ಮತ್ ಯಾರು ತಗೊಂಡ್ ಹೋದ್ರು? ಅಯ್ಯೋ, ಯಾರಾದ್ರೂ ದಯವಿಟ್ಟು ಹೇಳಿ, ನನ್ ತಟ್ಟೆ ಯಾರು ತಗೊಂಡ್ರು? ನಾನ್ ದಿನ ಪೂಜೆ ಮಾಡೋ ಆ ತಟ್ಟೆನ ಮುಟ್ಟೋ ಧೈರ್ಯ ಯಾರಿಗ್ ಬಂತೀಗ? ಇವ್ರಿಗೇನಾಯ್ತು? ನಾನ್ ದೇವ್ರ ಪೂಜೆ ಮಾಡೋ ತಟ್ಟೆನ ಯಾರು ತಗೊಂಡಿದ್ದು? ಅಮ್ಮ, ಆ ಕಡೆ ಯಾರು ಹೋಗಿಲ್ಲ. ಅದು ಅಲ್ಲೇ ಎಲ್ಲೋ ಇರ್ಬೇಕು. ನಾನೇ ನನ್ ಕಣ್ಣಾರೆ ನೋಡ್ಕೊಂಡ್ ಬಂದೆ. ಆ ತಟ್ಟೆ ಅಲ್ಲಿಲ್ಲ. ಏನು? ಅಯ್ಯೋ ಅಮ್ಮ, ಅದು ಹೇಗಾಗುತ್ತೆ?
ದೇವ್ರ ಮನೇಲಿ ಕೂತ್ಕೊಂಡು ನೀವೇ ಪೂಜೆ ಮಾಡೋದು. ಯಾರು ಅಲ್ಲಿಗೆ ಹೋಗೋದು ನಿಮಗೆ ಇಷ್ಟ ಆಗಲ್ಲ. ಅದಕ್ಕೆ ಅಲ್ಲಿಗೆ ಯಾರೂ ಹೋಗಿಲ್ಲ. ಹಾ, ನಡಿ ಒಳಗಡೆ. ನಾನ್ ತಟ್ಟೆ ಹುಡುಕೊಡೀಗ. ಬಾ. ಬಾಳು, ಏಕಾದಶಿ ಹತ್ರ. ಪಂಡ್ರಾಪುರಕ್ಕೆ ಹೋಗೋಣ ಅಂತ ಇದ್ದೀನಿ. ನೀನು ನನ್ನ ಜೊತೆ ನಡಿ. ನಿಮ್ಮಿಚ್ಛೆ ಇದ್ದ ಹಾಗೆ ಆಗ್ಲಿ ಗುರುದೇವ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡೋಣ, ವಿಠಲ ರುಕ್ಮಿಣಿಯರ ದರ್ಶನ ಮಾಡೋಣ, ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ. ಮುಂದೆ ಈ ತರಹದ ಯೋಗ ಸಿಗುತ್ತೋ ಇಲ್ವೋ ಹೇಳೋದಿಲ್ಲ. ಗುರುದೇವ ಹೀಗ್ಯಾಕೆ ಹೇಳ್ತಾ ಇದ್ದೀರಾ? ಗುರುದೇವ, ಹೀಗೆ ನನ್ನನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಡಿ. ನನ್ನ ಅಮ್ಮನ ನಂತರ ಅವರ ಜಾಗವನ್ನ ನೀವೇ ತುಂಬಿದ್ದೀರಿ. ಬಾಳು, ಇವತ್ತಲ್ಲ ನಾಳೆ ಆದ್ರೂ ಈ ದೇಹ ಬಿಡ್ಬೇಕಲ್ವಾ? ಗುರುದೇವ, ಇವತ್ತು ಅಮ್ಮನ ನೆನಪಾಗ್ತಿದೆ ನನಗೆ. ಆಗೂ ಸಹ ಹೀಗೆ ಆಗಿತ್ತು. ಅನಿಸ್ತಿದೆ ಬೇಗ ಹೋಗಿ ಅಮ್ಮನ ಭೇಟಿ ಆಗ್ಬೇಕು ಅಂತ. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ನಾನು ಕೆಲಸದವನಾಗಿದ್ದೆ, ಹೋಗಕ್ಕಾಗ್ಲಿಲ್ಲ. ದತ್ತು, ಗುರುದೇವ ಹೇಳ್ತಾ ಇದ್ದಾರೆ ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಆಯ್ತು ಮಾಡಿ. ಮಾಮ. ಏಕಾದಶಿ ಅಂದು ನಾವು ಪಂಡ್ರಾಪುರದಲ್ಲಿ ಇರಬೇಕು. ಚಂದ್ರಭಾಗ ನದಿಯಲ್ಲಿ ಸ್ನಾನ ಆಗ್ಬೇಕು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಜೋಡಿಸಿ. ಆಯ್ತು ಮಮ್ಮ, ತಯಾರಿ ಮಾಡ್ಕೋತೀವಿ. ಹಾ, ಸರಿ, ಮಾಡ್ಕೊಳ್ಳಿ. ಬಾಳು, ಇಲ್ಲಿಂದಾನೇ ಹಿಂತಿರುಗಿ ಹೋಗ್ಬಿಡ್ತೀಯ? ಮುಂದೆ ಅಕೋಲಾ ಊರಿದೆ, ಅಲ್ಲಿ ನಿನ್ ಮನೆ ಇದೆ, ಅಲ್ಲಿ ನಿನಗೆ ಹೋಗೋದಿದ್ಯಾ? ಗುರುದೇವ, ಇಲ್ಲಿವರೆಗೂ ನಾನು ನಿಮ್ಮ ಮಾತನ್ನು ಎಂದೂ ಮೀರಿಲ್ಲ. ಆದ್ರೆ ನೀವು ಇದನ್ನು ಮಾತ್ರ ಹೇಳಬೇಡಿ. ಅಪ್ಪ ತೀರ್ಕೊಂಡಾಗ ನನಗೆ ನೋಡಕ್ಕಾಗದೆ ನಾನು ಊರಿನ ಅಂಚಿಗೆ ಹೋಗಿ ನಿಂತಿದ್ದೆ, ಮುಂದೆ ಹೋಗ್ಲಿಲ್ಲ. ನನಗೆ ಗೊತ್ತಾಗುತ್ತೆ ಬಾಳು, ನಿನ್ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ. ಅಕೋಲಾದಲ್ಲಿ ಎಲ್ಲ ಜನ ನನ್ನನ್ನು ಹುಚ್ಚಾಬಾಳು ಅಂತ ಕರೀತಿದ್ರು. ಅಪ್ಪನು ಯಾವಾಗಲೂ ಹೊಡಿತಿದ್ರು. ಆ ಅಮ್ಮ ಇದ್ಲಲ್ಲ, ನನ್ನನ್ನು ಎಲ್ಲದರಲ್ಲೂ ಸಂಭಾಳಿಸ್ತಾ ಇದ್ಲು. ನಾನು ತುಂಬಾ ಸಣ್ಣವನಾಗಿದ್ದೆ. ಆಗ ಚಂದು ಶೆಟ್ಟಿ ಹತ್ರ ಆಳಾಗಿ ಕೆಲಸ ಮಾಡಿದ್ದೇನೆ. ಸಣ್ಣ ಹುಡುಗನ ಜೊತೆ ಹೇಗ್ ವ್ಯವಹಾರ ಮಾಡಬೇಕು, ಹೇಗ್ ಮಾತಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನನಗೆಲ್ಲ ಗೊತ್ತಾಗ್ತಿತ್ತು. ನಾನು ಯಾರು ಅಂತ ಎಂದು ಮನೆಯ ಜನರಿಗೆ ಗೊತ್ತಾಗ್ಲೇ ಇಲ್ಲ. ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೋಡಿಲಿ, ನಿಂಗೆ ಇಲ್ಲಿ ತಟ್ಟೆ ಕಾಣಿಸ್ತಾ ಇದ್ಯಾ? ಅಮ್ಮ, ನಿಜವಾಗ್ಲೂ ಇಲ್ಲಿ ತಟ್ಟೆ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು. ನನ್ ತಟ್ಟೆನ ಯಾರು ತಗೊಂಡಿರೋದು? ಅಮ್ಮ, ಆದ್ರೆ ಇಲ್ಲಿ ಯಾರು ಬರೋದಿಲ್ಲ. ಮತ್ತೆ ಯಾರ್ ತಟ್ಟೆ ತಗೊಂಡ್ ಹೋಗ್ತಾರೆ? ಮತ್ ನನ್ ತಟ್ಟೆ ಎಲ್ಲಿ ಹೋಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಏನಮ್ಮ ಗೋದಾ, ನೀನೇನಾದ್ರೂ ಬಂದಿದ್ಯಾ ಈ ಕಡೆ? ಇಲ್ಲ ಅಮ್ಮವ್ರೆ, ನಾನ್ ಯಾಕೆ ಈ ಕಡೆ ಬರ್ಲಿ? ನಿಜ ತಾನೇ? ನಿಜ ಹೇಳ್ತಿದ್ದೀನಿ. ಇಲ್ಲಿ ಯಾರು ಬಂದಿಲ್ಲ ಅಂದ್ರೆ ತಟ್ಟೆ ಎಲ್ಲಿಗೆ ಹೋಯ್ತು? ಹಿಂದಿನ ಬಾಗ್ಲಿಂದ ಯಾರಾದ್ರೂ ಅಥವಾ ಮುಂದಿನ ಬಾಗ್ಲಿಂದ ಯಾರಾದ್ರೂ ಬಂದಿದ್ರಾ? ಇಲ್ಲ ಅಮ್ಮ. ಅದ್ ಹೇಗಾಗತ್ತೆ? ತಟ್ಟೆ ಎಲ್ಲಿಗೆ ಹೋಯ್ತು? ಏನು
ಮಾಧು ಏನಾದ್ರು ಬಂದಿದ್ನಾ? ಇಲ್ಲ. ಆ ಬಾಳು ಇಲ್ಲಿಗೆ ಬಂದಾಗಿಂದ ಇದೆಲ್ಲ ಮತ್ತೆ ಶುರು ಆಗಿರೋದು. ಅವನೇ ಈಗ ನನ್ನ ತಟ್ಟೆನೂ ತಗೊಂಡಿರ್ಬೋದು. ಅಮ್ಮ ಅವನ್ಯಾಕೆ ಇಲ್ಲಿಗೆ ಬರ್ತಾನೆ? ಅವನು ಮತ್ತೆ ಅವನ್ ಕೊಟ್ಕೆ ಅಷ್ಟ್ರಲ್ಲೇ ಅವನಿರ್ತಾನೆ. ಅದು ನನಗ್ ಗೊತ್ತಿದೆ. ನೀನೇನು ಮಾತಾಡ್ಬೇಡ. ಏ ಬಾಳು, ಏ ಮಾಧವ, ಇಬ್ರು ಬನ್ನಿ ಇಲ್ಲಿಗೆ. ಚಂದು, ಹೇಳಿ ಮಹಾರಾಜ್ರೆ. ಏನಪ್ಪ ನೀವು ಎಷ್ಟು ದಿನದಿಂದ ನಂಗೆ ಬರೀ ಅಂಬ್ಲಿ ರೊಟ್ಟಿ ಇಂಥದ್ದನ್ನೇ ಊಟ ಬಡಿಸ್ತೀರಾ? ಹಾ, ಇವತ್ತು ನನಗೆ ಒಳ್ಳೆ ಮಾಂಸದ ಅಡಿಗೆ ಬೇಕು, ಆಯ್ತಾ? ಸರಿ ಆಯ್ತು ಮಹಾರಾಜ್ರೆ, ನಾನ್ ಮಾವ ಅವ್ರ ಹತ್ರ ಮಾತಾಡ್ತೀನಿ. ನೋಡಪ್ಪ ಏನ್ ಮಾಡ್ತಿರೋ. ಬಾಳು ಕಡೆಗೆ ಬಂದಾಗಿಂದ ಒಂದಿನನೂ ಮಾಂಸದ ಊಟ ಸಿಕ್ಕೇ ಇಲ್ಲ. ನಾನು ಹೇಳ್ತೀನಿ. ಕೂತ್ಕೊಳ್ಳಪ್ಪ. ಏನಪ್ಪ, ನಿನ್ ತಾಯಿಗೆ ಇನ್ನೂ ಆರೋಗ್ಯ ಸುಧಾರಿಸಿಲ್ವಾ? ಹೌದಲ್ವಾ? ಅದು ಹಾಗೆ ಆಗುತ್ತಪ್ಪ. ಈಗ ಅವಳಿಗೆ ವಯಸ್ಸಾಗಿದೆ. ಇನ್ನು ಎಷ್ಟು ದಿನ ಅವಳು ಬದುಕ್ತಾಳೆ? ಅವಳ ದೇಹ ಸುಸ್ತಾಗಿದೆ. ಇಲ್ಲಿವರೆಗೂ ಮನಸ್ಸಿನಿಂದ ಸೇವೆ ಮಾಡಿದ್ಯಲ್ವಾ? ಇನ್ನು ಎಷ್ಟು ಆಸೆ ಇಟ್ಕೊಳ್ತೀಯ? ಮನುಷ್ಯನದು ಹೀಗೆ ನಡೆಯುತ್ತದಪ್ಪ. ಇವತ್ತಿರ್ತಾರೆ, ನಾಳೆ ಇರೋದಿಲ್ಲ. ಸರಿ, ಏನು ಯೋಚನೆ ಮಾಡಬೇಡ. ಮುಂದೆ ಬಾ, ಇಲ್ಲಿ ಬಾ. ಈ ಭಂಡಾರವನ್ನು ತಗೋ, ಮತ್ತೆ ಇದನ್ನು ಅವಳು ಕೊಡು. ದತ್ತು ಅಣ್ಣ, ಒಂದ್ ವಿಷಯ ಹೇಳೋದಿದೆ. ಮತ್ತೆ ಮಾತಾಡಪ್ಪ. ಅಣ್ಣ, ಅದನ್ನೆಲ್ಲ ಹಾಗೆ ಹೇಳೋದಿಕ್ಕಾಗೋದಿಲ್ಲ. ಸ್ವಲ್ಪ ಈ ಕಡೆ ಬನ್ನಿ. ಏನ್ ವಿಷಯ? ಅರೆ ದತ್ತು ಅಣ್ಣ, ಮಹಾರಾಜರು ಹೇಳ್ತಾ ಇದ್ರು ಬಂದಾಗ್ನಿಂದ ಅಂಬ್ಲಿ ರೊಟ್ಟಿ ಇಷ್ಟೇ ಊಟ ತಿಂದಿರಾ. ಈಗ ಅವ್ರಿಗೆ ಮಾಂಸದ ಊಟ ಬೇಕಂತೆ. ದೇವ್ರೇ, ಅಣ್ಣ ಈಗೇನ್ ಮಾಡೋದು? ಅರೆ ಮರಯ, ನನಗೇನು ಗೊತ್ತಾಗ್ತಿಲ್ಲ ನೋಡು. ಆದ್ರೆ ಅವ್ರಿಗೆ ಮಾಂಸದ ಊಟ ಬೇಕಾಗುತ್ತೆ. ಅಯ್ಯೋ ಮರಯ್ಯ, ಇದಂತೂ ತುಂಬಾ ದೊಡ್ಡ ಧರ್ಮ ಸಂಕಟನೇ ಆಗೋಯ್ತು. ಆದ್ರೆ ಇದು ನಮ್ ಬಿಡಾರದಲ್ಲಿ ನಡೆಯೋದಿಲ್ಲ ನೋಡು. ದತ್ತು ಅಣ್ಣ, ನೀವೊಂದ್ ಕೆಲ್ಸ ಮಾಡಿ, ಮಾಮ ಅವ್ರ ಹತ್ರ ಮಾತಾಡಿ. ಇಲ್ಲಿ ನೋಡಿ, ನನ್ಗಂತೂ ಧೈರ್ಯ ಇಲ್ಲ, ಆಯ್ತಾ? ಸರಿ, ಹಾಗಾದ್ರೆ ನಾನ್ ಮಾತ್ರ ಮಾತಾಡ, ನೀನು ಬಾ. ಮಾಮ, ನಿಮ್ಗೊಂದು ವಿಷಯ ಹೇಳೋದಿತ್ತು. ಅರೆ, ನಾನು ಈ ಜೊತೆ ಮಾತಾಡ್ತಾ ಇದ್ದೀನಲ್ವಾ, ಆಮೇಲೆ ಮಾತಾಡು. ಮಾಮ, ಅದು ವಿಷಯ ಆಗಿದೆ. ಸರಿ, ಹೇಳು. ಮಾಮ, ಕಿವಿಲ್ ಹೇಳ ನಾನು. ಈಗ ಸರಿ, ಹೇಳು. ಮಾಮ, ಮಹಾರಾಜರು ಹೇಳ್ತಾ ಇದ್ದಾರೆ ಅವ್ರಿಗೆ ಮಾಂಸದ ಊಟ ಬೇಕಂತೆ. ಅಯ್ಯೋ ದೇವ್ರೆ, ಇದು ತುಂಬಾ ತೊಂದರೆನೇ ಆಯ್ತು. ಸರಿ, ನೋಡ್ತೀನಿ ಏನ್ ಮಾಡಕ್ಕಾಗುತ್ತೆ ಅಂತ ನೋಡ್ತೀನಿ ನಾನು. ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ, ಹೋಗಿ. ಸರಿ ಮಾಮ. ಸರಿ, ಆ ಬಾಳುನ ಮಾಧುನ ಇಲ್ಲಿ ಕರ್ಸೋ. ಅಮ್ಮ, ಅದರ ಅವಶ್ಯಕತೆ ಏನಿದೆ? ಅವರು ಒಳಗಡೆ ಕೂಡ ಬಂದಿಲ್ಲ. ಮತ್ತೆ ನನ್ ತಟ್ಟೆ ಎಲ್ಲಿಗೆ ಹೋಯ್ತು? ಅದೇನು ಇಲ್ಲ, ನಾನೇ ಕರಿತೀನಿ. ಬಾಳು, ಹೇ ಮಾಧವ. ಇಷ್ಟ ಬೇಗ ಅಡ್ಗೆ ಆಗ್ಬಿಡ್ತಾ? ಹಾ, ನೀನ್ ಸಲುವಾಗಿ ಬಾಸುಂದೆ ಪೂರಿ ಆಗಿದೆ.
ಏನಾಯ್ತು ಅಮ್ಮನವ್ರೆ? ದೇವ್ರ ಮನೇಲಿರೋ ತಟ್ಟೆ ಎಲ್ಲಿ ಹೋಯ್ತು? ದಿನ ನಾ ಪೂಜೆ ಮಾಡ್ತಿದ್ದಲ್ಲ ಅದು. ನಾನಂತೂ ಒಳಗಡೆ ಸಹ ಬಂದಿಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನಗೆ ನಾನ್ ಪೂಜೆ ಮಾಡೋ ತಟ್ಟೆ ಬೇಕು ಅಷ್ಟೇ. ನಿಮ್ಗೆ ತಟ್ಟೆ ಏನೋ ಬೇಕು ನಿಜ, ಆದ್ರೆ ತರೋದೆಲ್ಲಿಂದ? ಅದನ್ನ ನೀ ನೋಡ್ಕೋ. ಎಲ್ಲಿವರೆಗೂ ನನ್ ತಟ್ಟೆ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಅನ್ನ ನೀರು ಏನನ್ನು ಮುಟ್ಟಲ್ಲ. ಗುರುದೇವ, ಒಂದು ಮಾತನಾಡೋದಿತ್ತು. ಏನ್ ಹೇಳ? ಅದು ಆ ದತ್ತು ಬಂದು ನನಗೆ ಹೇಳ್ದ, ನಿಮ್ಗೆ ಅದು ಊಟದಲ್ಲಿ ಮಾಂಸ ಬೇಕು ಅಂದ್ರಂತೆ. ಹೌದು. ಆದ್ರೆ ಅದು ಹೇಗೆ ಅಂತಂದ್ರೆ ನಮ್ ಬಿಡಾರದಲ್ಲಿ ಇಲ್ಲಿವರೆಗೂ ಎಂದು ಅದನ್ನೆಲ್ಲ ಮಾಡಿಲ್ಲ. ನನಗ್ ಗೊತ್ತಿದ್ಯಪ್ಪ, ಆದ್ರೆ ನನಗ್ ತಿನ್ನೋ ಆಸೆ ಆಗಿದೆ ಬಾಳು. ತುಂಬಾ ಹಸುವಾಗಿದೆ. ಆಯ್ತು ಗುರುದೇವ, ನಾನು ಏನಾದ್ರೂ ಮಾಡ್ತೀನಿ ನಿಮ್ಗೆ. ಅಮ್ಮ, ನಾವ್ ಎಲ್ಲ ಕಡೆ ಆ ತಟ್ಟೆನ ಹುಡುಕಿದ್ವಿ. ಮನೆ ಮೂಲೆ ಮೂಲೆ ಕೂಡ ಬಿಡ್ಲಿಲ್ಲ. ಪೂರ್ತಿ ವಾಡೆಯಲ್ಲಿ, ಅಂಗಳದಲ್ಲಿ, ಅಡಿಗೆ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿದ್ವಿ. ಆ ತಟ್ಟೆ ಎಲ್ಲೂ ಸಿಗ್ಲಿಲ್ಲ. ನೀವು ಹೇಳಿದ ಹಾಗೆ ಕೊಟ್ಟಿಗೆಯಲ್ಲಿ ಕೂಡ ಹುಡುಕಿದ್ವಿ, ಆದ್ರೆ ಆ ತಟ್ಟೆ ಎಲ್ಲೂ ಸಿಗ್ಲಿಲ್ಲ. ತಟ್ಟೆನ ಯಾರಾದ್ರೂ ನುಂಗ್ ಬಿಟ್ರಾ? ಯಾರಾದ್ರೂ ಹೂತ್ ಬಿಟ್ರಾ? ಅಥವಾ ತಟ್ಟೆ ಹಾರ್ ಹೋಯ್ತಾ? ಅಮ್ಮೋರೆ, ನಾವು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ, ಯಾರು ಆ ತಟ್ಟೆನ ಮುಟ್ಟೋದಿಲ್ಲ. ನಮ್ಗ್ ಗೊತ್ತಿದೆ ನೀವ್ ಆ ತಟ್ಟೆಯಲ್ಲಿ ಪೂಜೆ ಅಂತ. ನೀವು ಕೈ ಮುಟ್ಲಿಲ್ಲ, ಆದ್ರೆ ಆ ಬಾಳು ಮುಟ್ಟಿರ್ಬಹುದು ಅಲ್ವಾ? ಅಮ್ಮ, ಆ ಬಾಳು ಆ ತಟ್ಟೆ ಕೂಡ ಮುಟ್ಟಲ್ಲ. ಅವನು ವಾಡೆ ಒಳಗಡೆ ಕೂಡ ಬಂದಿಲ್ಲ. ನೀನು ಆ ಕಡೆ ಈ ಕಡೆ ಹೋದಾಗ ಅವನ್ ತಗೊಂಡಿರ್ಬೋದಲ್ವಾ? ಅವನಿಗೆ ಊಟ ಮಾಡಕ್ಕೆ ತಟ್ಟೆ ಬೇಕಾಗಿತ್ತು ಅಲ್ವಾ? ಅಮ್ಮ, ಅವನು ಒಳಗಡೆ ಮತ್ತೊಂದ್ ಸರಿ ಬಂದ್ಮೇಲೆ ಅವನ್ಗೆ ಆ ತಟ್ಟೆ ಬಗ್ಗೆನೇ ಗೊತ್ತಿಲ್ಲ. ಹಾಗಾಗಿ ಅವನ ಆ ತಟ್ಟೆ ಹೇಗ್ ತಗೊಳ್ಳಾಗುತ್ತೆ? ನನಗೆ ಅದೆಲ್ಲ ಗೊತ್ತಿಲ್ಲ. ಅಮ್ಮ, ಇಲ್ ನೋಡಿ, ನೀವು ಬೆಳಿಗ್ಗೆಯಿಂದ ಊಟ ಕೂಡ ಮಾಡಿಲ್ಲ, ಹಾಲ್ ಕೂಡ ಕುಡ್ದಿಲ್ಲ. ನೀವು ಒಂದ್ ಕೆಲ್ಸ ಮಾಡಿ, ಈಗ ಮಾಡ್ಕೊಳ್ಳಿ, ಏನ ಸ್ವಲ್ಪ ತಿನ್ನಿ. ಮತ್ತೆ ಇಲ್ಲಿ ನೋಡಿ, ಇವ್ರು ಸಹ ತಾಲೂಕಿಗೆ ಹೋಗಿದ್ದಾರೆ, ಕೂಡ ಬಂದಿದ್ದಾರೆ. ಅಮ್ಮೋರೆ, ನಿಮ್ಗೇನಾದ್ರೂ ಆದ್ರೆ ಏನ್ ಮಾಡೋಣ ನಾವು? ನಿನ್ ತರ ಉಪವಾಸ ಇರೋಕ್ಕಾಗಲ್ಲ. ನಾನ್ ತಟ್ಟೆ ಸಿಗ್ಲಿಲ್ಲ ಅಂದ್ರೆ ನಾನು ನನ್ ತಲೆ ಹೊಡ್ಕೊಂಡು ಅಮ್ಮ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಇಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಅಮ್ಮ, ಸ್ವಲ್ಪ ನೀರ್ ಕುಡೀರಿ. ಹಾ, ಇಲ್ಲ, ಯಾವುದೇ ಕಾರಣಕ್ಕೂ ನೀರ್ ಸಹ ಕುಡಿಯೋದಿಲ್ಲ. ಮಾಮ, ಈಗ ನಾವೇನ್ ಮಾಡ್ಬೇಕಂತ ಹೇಳಿ ಮಾಮ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಗುರುದೇವರಿಗೆ ಮಾಂಸದ ಊಟ ಬೇಕಾಗಿದೆಯಂತೆ. ಇವತ್ತಿನವರೆಗೂ ಬಿಡಾರದಲ್ಲಿ ಹಾಗೆ ಅಂತೂ ಮಾಡಿಲ್ಲ. ಅಕಸ್ಮಾತ್ ಮಾಡಿದ್ರೆ ನಾವೇನನ್ನ ಇವತ್ತಿನವರೆಗೂ ಮಾಡಿಲ್ಲ ಅದನ್ನು ಮಾಡಿದ ಹಾಗಾಗುತ್ತೆ. ಮತ್ತೆ ಮಾಡಿಲ್ಲ ಅಂತಂದ್ರೆ ದೇವರ ಮಾತಿಗೆ ಕೊಟ್ಟ ಹಾಗಾಗೋದಿಲ್ಲ. ಇದೊಂದು
ಧರ್ಮ ಸಂಕಟ. ಮಾಮ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀವಿ. ಒಂದು ಕೆಲಸ ಮಾಡಿ, ನೀವು ನಾವ್ಯಾವ ಅಡಿಗೆ ಅಂಬ್ಲಿ, ರೊಟ್ಟಿ, ಪಲ್ಯ, ಅನ್ನ ನುಚ್ಚು ಮಾಡಿ. ಆದ್ರೆ ಮಾಮ, ಆದ್ರೆ ಗುರುಗಳು ಮಾಂಸದೂಟ ಮಾಡ್ಬೇಕು ಅಂತ ಕೇಳಿದಾರಲ್ವಾ? ಹೌದು, ಸರಿ ಇದೆ, ಅದು ಗುರುದೇವರ ಇಚ್ಛೆ. ಆದ್ರೆ ನಾವು ಬಿಡಾರದಲ್ಲಿ ಇದನ್ನು ಹೇಗೆ ತಯಾರು ಮಾಡ್ಲಿಕ್ಕಾಗತ್ತೆ? ಮತ್ತೆ ಅವರ ಇಚ್ಛೆನೂ ಪೂರ್ತಿ ಆಗ್ಬೇಕಲ್ವಾ? ನಾನು ಅದನ್ನೇ ಹೇಳ್ತಿದ್ದೀನಿ ಮಾಮ, ಮಾಂಸದ ಅಡಿಗೆನ ಹೇಗ್ ಮಾಡಕ್ಕಾಗತ್ತೆ ಹೇಳಿ? ಆದ್ರೆ ಮಾಮ, ನಾವು ಅಡ್ಗೆ ಮಾಡಿದ ಊಟನ ಅವ್ರಿಗೆ ಬಡಿಸಿದ್ಮೇಲೆ ಅವ್ರು ಏನಾದ್ರೂ ಕೇಳಿದ್ರೆ ನಾವ್ ಏನ್ ಮಾಡೋದು? ಅದನ್ನ ನೀವೇನು ಯೋಚನೆ ಮಾಡಬೇಡಿ, ನಾನೇ ಸ್ವತಃ ಅದನ್ನು ತೆಗೆದುಕೊಂಡು ಹೋಗ್ತೇನೆ. ನೀವು ಅಡಿಗೆ ಮಾಡಕ್ ಶುರು ಮಾಡಿ. ಸರಿ ಆಯ್ತು ಮಾಮ, ನಡಿಯಪ್ಪ. ಗುರುದೇವಾ, ಎಲ್ಲ ಆಗತ್ತೆ, ಎಲ್ಲ ಆಗತ್ತೆ. ಗುರುದೇವ, ಇದು ನನಗೆ ಎಂತ ಪರೀಕ್ಷೆಯನ್ನ ತಂದಿಟ್ಟಿದ್ದೀರಿ ನೀವು? ನೀನ್ ನನ್ನ ಶಿಷ್ಯ ಆಗಿದ್ಯಾ, ಮತ್ ನನ್ಗೆಲ್ಲಾನು ಗೊತ್ತಾಗುತ್ತೆ. ಆದ್ರೂ ಸಹ ನಿನ್ ಬಾಲ್ಯ ಎಲ್ಲ ಕಾಣಿಸ್ತಿದೆ. ಈಗ ನಾವೇನ್ ಮಾಡೋದು? ಅದೇ ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಅಂತ. ಅಮ್ಮ ಅವ್ರೆ, ನಮ್ಮಲ್ಲಂತವ್ರು ಯಾರೂ ಇಲ್ಲ ಕಳ್ತನ ಮಾಡೋಂಥವ್ರು. ಮಾಧು, ಅದು ನನಗ್ ಗೊತ್ತಿದೆ, ಆದ್ರೆ ಅಮ್ಮನ್ಗೆ ಯಾರು ತಿಳಿಸ್ತಾರೆ? ಇವತ್ತು ವಾಡೆಯಲ್ಲಿ ಯಾರು ಊಟ ಮಾಡಿಲ್ಲ, ಎಲ್ರೂ ಉಪವಾಸ ಇದ್ದಾರೆ. ಮನೆಯಲ್ಲಿ ಅನ್ನ ಇದೆ, ಆದ್ರೆ ಯಾರಿಗೂ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಯಜಮಾನ್ರು ಯಾವಾಗ ಬರ್ತಾರೆ? ಅಂದ್ರೆ ಅವ್ರು ಅಮ್ಮ ಅವ್ರ ಹತ್ರ ಮಾತಾಡ್ತಾರೆ. ಮಾಧು, ಅವ್ರ ಬಗ್ಗೆ ಹೇಗ್ ಹೇಳಕ್ಕಾಗುತ್ತೆ? ಅವ್ರ ಕೆಲ್ಸಕ್ಕಾಗಿ ನಿಪ್ಪಾಣಿಗೆ ಹೋಗಿದ್ದಾರೆ. ಅವ್ರ ಅಲ್ಲಿಂದ ಯಾವಾಗ ವಾಪಸ್ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಇಲ್ಲ ಅಂದ್ರೆ ಬೇರೆ ಮನೆಗೆ ಹೋಗಿರ್ಬೇಕು. ಗೋದಾ, ಸ್ವಲ್ಪ ಬಾಳುನ ಕರಿಯಮ್ಮ. ಆಯ್ತು. ಬಾಳು, ಏ ಬಾಳು, ಅಮ್ಮವ್ರು ಕರೀತಾ ಇದ್ದಾರೆ ನೋಡು. ಏನಾಯ್ತು ಅಮ್ಮ ಅವ್ರೆ? ಬಾಳು, ನಿನ್ನ ಒಂದ್ ಮಾತು ಕೇಳ? ಹಾ, ಕೇಳಿ. ನಿನಗೆಲ್ಲಾನು ಗೊತ್ತಿದೆ, ಮತ್ತೆ ನೀನು ನನಗೆ ಹೇಳು, ಆ ತಟ್ಟೆ ನಿಖರವಾಗಿ ಎಲ್ಲಿದೆ ಅಂತ. ನಿಮ್ಗೆ ಅನ್ಸುತ್ತೆ ಅದು ಕಳೆದೋಗಿದೆ ಅಂತ, ಆದ್ರೆ ಅದು ನಮ್ಮ ಹತ್ರನೇ ಇರುತ್ತೆ. ಸಾಕಷ್ಟು ಸಲ ಅದು ಗೊತ್ತಾಗೋದಿಲ್ಲ. ಅಂದ್ರೆ ಆ ತಟ್ಟೆ ಇಲ್ಲೇ ಎಲ್ಲಾದ್ರೂ ಇದೆಯಾ? ಹೌದು. ಹಾಗಾದ್ರೆ ಹೇಳಪ್ಪ ಬಾಳು. ಏನಪ್ಪಾ ಬಾಳು, ಜನರು ಎಲ್ರು ಉಪವಾಸ ಇದ್ದಾರೆ, ನಿನಗ್ ಗೊತ್ತಿದ್ರೆ ಹೇಳಪ್ಪ. ಹೀಗೆ ಮಾಡಿ, ಅಮ್ಮ ಅವ್ರಿಗೆ ಹೇಳಿ ದೇವರ ಜಪ ಮಾಡಿ ನಂತರ ಹುಡ್ಕೋಕೆ, ಸರಿನಾ? ಮನ್ಸಲ್ಲಿ ಭಾವ ಇದ್ರೆ ಆಗ ಆ ದೇವರು ಕಾಣಿಸ್ತಾನೆ. ಏನೋ ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ನೀವೇ ಸ್ವತಃ ದೇವ್ರ ಮನೆಯಲ್ಲಿ ಇನ್ನೊಮ್ಮೆ ಏನಾದ್ರೂ ನೋಡ್ತೀರಾ? ನನ್ಗೇನ್ ಹುಚ್ಚಿಡ್ದಿದ್ಯಾ? ಎಷ್ಟು ಸಲ ನಾನೇ ನೋಡಿದ್ದೀನಿ, ತಟ್ಟೆ ಅಲ್ಲಿಲ್ಲ. ಇನ್ನೊಂದ್ಸತಿ ನೋಡ್ಬೇಕಾ? ಹೌದಮ್ಮ, ನನ್ನ ದೇವ್ರ ಮನೆಯಲ್ಲಿ ಇನ್ನೊಂದ್ಸಾರಿ ನೋಡಿ. ನಾನೊಬ್ಳೆ ಹುಡ್ಕೋದಿಲ್ಲ, ನೀವು ನನ್ ಜೊತೆ ಮತ್ತಲ್ಲಿ ಸಿಗ್ದಿಲ್ದಿದ್ರೆ ಆಮೇಲೆ ನೋಡಿ. ನಡೀರಿ, ನಡಿ.
ಅದನ್ನ ಇಲ್ಲಿ ಕೊಡಿ. ಮಾಮ ನಾನೇ ತಟ್ಟೆ ಕೊಟ್ಬಿಟ್ಟು ಬರ್ತೀನಿ. ಅರೆ ನಾನು ಕೊಡ್ತೀನಿ, ಅವ್ರು ನನ್ನ ಗುರುದೇವ. ಕೊಡು ಬೇಗ, ಕೊಡು ಕೊಡು. ಜೊತೆಗೆ ನೋಡಿ. ಗುರುಜಿ, गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री. ಗುರುದೇವ ಶುರು ಮಾಡಿ, ಆರಾಮಾಗಿ ಊಟ ಮಾಡಿ. नमः. गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री. गुरवे नमः. ಬನ್ನಿ ಬನ್ನಿ ನೋಡಿ, ನೀವೇ ನಿಮ್ ಕಣ್ಣಾರೆ ನೋಡಿ. ಎಲ್ಲಾದ್ರೂ ತಟ್ಟೆ ಕಾಣಿಸ್ತಿದ್ಯಾ? ನನ್ನನ್ನೇ ಸುಳ್ಳುಗಾರ್ತಿ ಮಾಡ್ತಿದ್ಯಲ್ಲ. ಅಮ್ಮ ಅಲ್ಲಿ ನೋಡಿ, ದೇವ್ರ ಗೂಡಲ್ಲಿ ತಟ್ಟೆ ಎಲ್ಲಿರುತ್ತೋ ಅಲ್ಲೇ ಇದೆ. ಅಯ್ಯೋ ದೇವ್ರೆ, ನಿಜವಾಗ್ಲೂ? ಮತ್ತೆ ನಾವು ಆ ತಟ್ಟೆನ ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಅದು ಇರೋ ಜಾಗದಲ್ಲೇ ಇದೆ. ಆದ್ರೆ ಈ ತಟ್ಟೆಯಲ್ಲಿ ಇರ್ಲಿಲ್ವಲ್ಲ, ಈಗ ಎಲ್ಲಿಂದ ಬಂತು? ಅಮ್ಮ ನೀವ್ ಏನೇ ಹೇಳಿ, ಆದ್ರೆ ಬಾಳುಂಗೆ ಎಲ್ಲ ಗೊತ್ತಾಗುತ್ತೆ. ಅವನೇ ಹೇಳಿದ್ದ, ನಮ್ಗೆ ಯಾವ್ದು ಸಿಗೋದಿಲ್ವೋ ಅದು ನಮ್ಮ ಹತ್ರನೇ ಇರುತ್ತೆ ಅಂತ, ಆದ್ರೆ ಕಾಣೋದಿಲ್ಲ. ನೀನ್ ಸುಮ್ನೆ ಏನೋ ಮಾತಾಡ್ಬೇಡ. ನನಗನ್ಸತ್ತೆ ಅವನೇ ಇದನ್ನ ಮುಚ್ಚಿಟ್ಟಿದ್ದ ಅಂತ. ಮತ್ತೆ ತಿರುಗಿ ಹಿಂದಿನ ಬಾಗ್ಲಿಂದ ಬಂದು ಇಲ್ಲಿಟ್ಟಿದಾನ ಅವನೇನೆ. ಅಮ್ಮ ಬಾಳು ಹಾಗೆಲ್ಲ ಮಾಡೋದಿಲ್ಲ, ನನಗ್ ಗೊತ್ತಿದೆ. ಮತ್ತೆ ತಟ್ಟೆ ಇಲ್ಲೇ ಇದೆ ಅಂತ ಅವನ್ ಹೇಗ್ ಹೇಳ್ದ ನಿಖರವಾಗಿ? ಅವನಿಗೆ ಗೊತ್ತಿತ್ತು ತಾನೇ, ಅದಕ್ಕೆ ಅವನ್ ಹೇಳಿದ್ದು. ತಟ್ಟೆ ದೇವ್ರ ಮನೇಲಿ ಇಲ್ದಿದ್ದಿದ್ರೆ ನನ್ ಗತಿ ಏನಾಗ್ತಿತ್ತು ಅದ್ ನನಗ್ ಗೊತ್ತು. ಮತ್ತೆ ಆ ಬಾಳುನ ಒಳಗಡೆ ಬಿಡೋ ಹಾಗಿಲ್ಲ. ಅವಂದೇನೇನಿದ್ಯೋ ಅದೆಲ್ಲ ಆ ಕೊಟ್ಟಿಗೆಯಲ್ಲೇ ಆಗ್ಬೇಕು. ಅಮ್ಮ ಈಗ ತಟ್ಟೆ ಸಿಕ್ಕಿದೆ ಅಲ್ವಾ, ಮತ್ತೆ ಬಾಳುಂಗೆ ನಾವ್ ಯಾಕೆ ಹಾಗೆ ಮಾಡ್ಬೇಕು? ಮತ್ತೆ ಏನಾದ್ರೂ ತಟ್ಟೆ ಕಳೆದು ಹೋದ್ರೆ ಅವಾಗ ನಾನೇನ್ ಮಾಡ್ಲಿ? ನಿನಗಂತೂ ನನ್ ಬಗ್ಗೆ ಯಾವ ಕಾಳಜಿನೂ ಇಲ್ಲ. ಸರಿ, ನನ್ ಕೆಲ್ಸ ಆಯ್ತಷ್ಟೇ, ನಿಮ್ದನ್ ನೀವು ನೋಡ್ಕೊಳ್ಳಿ. ದೇವ್ರೆ, ಇನ್ನು ಎಷ್ಟು ದಿನ ಹೀಗೆ? ಕಳ್ಳರು ಬರ್ತಾ ಇರ್ತಾರೆ, ತಟ್ಟೆ ಮಾಯ ಆಗುತ್ತೆ. ಈ ಮನೆಯಲ್ಲಿ ಮತ್ತೆ ಈ ತರ ಆಗೋಗ್ ಬಿಡ್ಬೇಡ. ಬಾಳು, ನಿನ್ನಿಂದಾಗಿ ನನಗೆ ಪಂಡ್ರಾಪುರ ದರ್ಶನ ಆಯ್ತು. ಗುರುದೇವ, ನಾನು ಇಲ್ಲಿಂದಾನೇ ಹೊರಡ್ತೀನಿ. ಹೀಗ್ ಯಾಕೆ ಮಾಡ್ತಾ ಇದ್ದೀರಾ? ಗುರುದೇವ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಿ. ಆ ಕಾರಣದಿಂದನಾದ್ರೂ ನಿಮ್ ಸೇವೆ ಮಾಡೋ ಅವಕಾಶ ಸಿಗತ್ತೆ ನನಗೆ. ಮುಂದೆ ಏನ್ ನಿರ್ಧಾರ ಮಾಡಿದ್ಯಾ? ಏನ್ ನಿರ್ಧಾರ ಮಾಡೋದು? ನಾನು ಯಾರನ್ನಾದ್ರೂ ಹುಡುಕ್ತಾ ಇದ್ದೀನಿ, ಅವರಿಗೆ ನನ್ನ ಜವಾಬ್ದಾರಿಗಳನ್ನ ವಹಿಸಿ ನಾನು ಮುಕ್ತ ಆಗೋಕ್ ನೋಡ್ತಾ ಇದ್ದೀನಿ. ನಾನೇನು ನನ್ನ ಆಸೆಯನ್ನು ಬಿಟ್ಟಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನೋಡೋಣ, ಇವತ್ತಿಲ್ಲ ನಾಳೆ ಯಾರಾದ್ರೂ ಸಿಗ್ತಾರೆ, ಅವ್ರ ಕೈಗೆ ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಬಿಡೋದು ಅಂತ ನಿರ್ಧಾರ ಮಾಡಿದ್ದೀನಿ ನಾನು. ನೀನಿನ್ನೂ ಸಾಕಷ್ಟು ಕೆಲಸ ಮಾಡೋದಿದೆ, ಎಲ್ಲ ನಿಲ್ಸಿದ್ರೆ ಆಗೋದಿಲ್ಲ.
ಮಾಡೋಣ ಬಿಡಿ ಗುರುದೇವ, ನೀವು ನನ್ನ ಜೊತೆಗೆ ಇದ್ದೀರಲ್ವಾ? ಅರೆ ಬಾಳು, ನಾನೇನ್ ಜಾಸ್ತಿ ದಿನ ಇರೋದಿಲ್ಲ. ಓಹ್ ಗುರುದೇವ, ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಬೇಡ ಗುರುದೇವ, ನೀವಿರ್ಲಿಲ್ಲ ಅಂತಂದ್ರೆ ನಾನು ಒಬ್ಬನೇ ಈ ಎಲ್ಲಾ ಕೆಲ್ಸಗಳನ್ನ ಏನ್ ಮಾಡ್ಲಿ? ಈ ದೇಹ ಮಾತ್ರ ಹೋಗುತ್ತೆ, ನಾನ್ ನಿನ್ ಜೊತೆಲೇ ಇರ್ತೀನಿ. ನಾನು ಹೋದ್ಮೇಲೆ ಒಳ್ಳೆ ಕೆಲ್ಸಗಳಾಗತ್ತೆ. ಗುರುದೇವ, ಅದು ಹೋಗ್ಲಿ ಬಿಡು. ನನ್ ಊಟ ಆಯ್ತು, ನೀನ್ ಯಾವಾಗ ಊಟ ಮಾಡ್ತೀಯಾ? ಮಾಡ್ತೀನಿ. ನಾನು ಈಗಿಂದ ಹೇಳ್ತಿಲ್ಲ, ನೀನ್ ಹೇಳ್ತಿದ್ಯಲ್ಲ ಚಂದು ಲಾಲನ್ ವಾಡೆಯಲ್ಲಿ ಏನಾಯ್ತು ಅಂತ. ಗೋದಾ, ನೀನು ಮಾಧು ಮತ್ತೆ ಬಾಳು ಊಟ ಮಾಡ್ಕೊಳ್ಳಿ. ರೀ ರೀ ಏನು? ಬಾಳುನ್ ಕರೀರಿ, ಊಟ ಮಾಡೋದಿಲ್ವೇನೋ? ಆಯ್ತು. ಅಮ್ಮೋರೆ, ನೀವು ಕೂತ್ಕೊಳ್ಳಿ. ಹೌದು, ಇವ್ರದಾದ್ಮೇಲೆ ನಾನು ಕೂತ್ಕೋತೀನಿ. ನನ್ ತಲೆಯಲ್ಲಿ ಇನ್ನೂ ಇದು ನಡೀತಾನೆ ಇದೆ. ತಟ್ಟೆ ಹೇಗ್ ಮಾಯ ಆಯ್ತು, ಮತ್ ತಿರುಗ್ ಹೇಗ್ ಬಂತು ಅಂತ. ಅಮ್ಮ ಹೋಗ್ಲಿ ಬಿಡಿ, ತಟ್ಟೆ ಸಿಕ್ಕಿದೆ ಅಲ್ಲ, ಮತ್ತಿನ್ನೇನು. ಈಗ ಊಟ ಮಾಡಿ. ಅಮ್ಮವ್ರೆ, ಬಾಳು ಎಲ್ಲೂ ಇಲ್ಲ. ಅವನ್ ಇಲ್ಲೇ ಎಲ್ಲೋ ಇರಬಹುದು. ಇಲ್ಲ, ಅದು ಹಾಗಲ್ಲ. ನೀವು ಅವನನ್ನ ಹುಡುಕಿ. ಬೆಳಿಗ್ಗೆಯಿಂದ ಅವನು ಏನೂ ತಿಂದಿಲ್ಲ. ಆಯ್ತು, ಹುಡುಕ್ತೀನಿ, ನಾನೇ ಹುಡುಕ್ತೀನಿ. ಸರಿ, ಅವನ್ ಬರೋವರೆಗೂ ನಾನು ಊಟ ಮಾಡೋದಿಲ್ಲ. ಬಾಳು, ಎಲ್ರಿಗೂ ಪ್ರಶ್ನೆ ಬಿದ್ದಿದೆ, ಮತ್ತೆ ಮುಂದೆನೂ ಬರ್ತಾ ಇರುತ್ತೆ. ನೀನ್ ಯಾವ ತಟ್ಟೆಯಲ್ಲಿ ಊಟ ಮಾಡ್ತಿದ್ದೆ, ಆ ತಟ್ಟೆಯಲ್ಲಿ ನಿನ್ ಶೆಟ್ರು ತಾಯಿಗೆ ಜೀನ್ ದೇವ್ರ ದರ್ಶನ ಆಯ್ತು. ಮತ್ತೆ ನೀನು ಆ ತಟ್ಟೆ ಬೇಕು ಅಂತ ಯಾಕೆ ಹಠ ಹಿಡ್ದೆ? ಆಮೇಲೆ ಮುಂದೆ ಆ ತಟ್ಟೆ ಬೇಕು ಅನ್ನೋ ಹಠನ್ ಬಿಟ್ಬಿಟ್ಟೆ. ಹೇಳ್ತೀನಿ ಗುರುದೇವ. ಆ ಮುರುಕು ತಟ್ಟೆ ನನಗೇನು ಬೇಕಾಗಿರ್ಲಿಲ್ಲ. ಅದು ತುಂಬಾ ದೊಡ್ಡ ವಿಷಯ ಏನೂ ಆಗಿರ್ಲಿಲ್ಲ. ಆದ್ರೆ ಅದೇನಂದ್ರೆ, ನನಗೆ ಅದರ ಮಾಧ್ಯಮದಿಂದ ಜನರಿಗೆ ಹೇಳೋದಿತ್ತು. ನೀವು ಬೇರೆಯವರ ಹತ್ತಿರ ಅದೇನ್ ಗಳಿಸ್ತೀರಾ, ಕೂಡಿಡ್ತೀರಾ, ಅದೆಲ್ಲ ಕೊನೆಗೆ ಇಲ್ಲೇ ಉಳಿದು ಬಿಡುತ್ತೆ. ಅದೇನು ನಿಮ್ ಜೊತೆಗೆ ಬರೋದಿಲ್ಲ. ಯಾವುದೂ ಶಾಶ್ವತ ಅಲ್ಲ ಅಲ್ವಾ? ಅದೇ ಜಗದ ನಿಯಮ. ಜನರು ಸಣ್ಣ ಸಣ್ಣ ವಿಷಯಗಳನ್ನ ಬಿಡೋದಿಲ್ಲ. ಬರೀ ಲೋಭ, ಅದು ಅತಿ ಆಸೆ, ತುಂಬಾ ಕೆಟ್ಟದ್ದು ನೋಡಿ. ಅದೇ ಎಲ್ರನ್ನೂ ಕೆಡಿಸುತ್ತೆ. ಅತಿ ಆಸೆಯಿಂದ ಅದೇನಾಗುತ್ತೆ ಅಂದ್ರೆ, ಮನುಷ್ಯ ಹೋದ ಮೇಲೂ ಸಹ ಅವನ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ಲ. ಇಲ್ಲೇ ಸಿಕ್ಕಾಕೊಳ್ತಾನೆ. ಸಣ್ಣ ಪುಟ್ಟ ವಿಷಯ ಇರ್ಲಿ, ಮನೆ ಮಠ ಇರ್ಲಿ, ಮನುಷ್ಯ ಇರ್ಲಿ, ಒಂದ್ಸಲಿ ವಯಸ್ಸಾದ್ಮೇಲೆ ಇದೆಲ್ಲದರ ಒಳಗೆ ಸಿಕ್ಕಾಕೊಳ್ಬಾರ್ದಲ್ವಾ? ಬಾಳು ಏನ್ ಹೇಳಿದ್ನಲ್ಲ, ಅದನ್ನೆಲ್ಲ ನೀವು ಕೇಳಿಸ್ಕೊಂಡ್ರ? ಅದು ಅವನ ಲೀಲೆ. ಯಾರಿಗೆ ಅರ್ಥ ಆಗೋದಿತ್ತು ಅವ್ರಿಗೆ ಅರ್ಥ ಆಗತ್ತೆ, ಮತ್ತೆ ಯಾರಿಗೆ ಅರ್ಥ ಆಗೋದ್ ಬೇಡ ಅವ್ರಿಗೆ ಸಹ ಅರ್ಥ ಆಗತ್ತೆ. ಹೇ, ಬಾಳುನೇನಾದ್ರೂ ನೋಡಿದ್ರಾ? ಬಾಳುನೇನಾದ್ರೂ ನೋಡಿದ್ರಾ? ಎಲ್ಲಿ ಹೋಗಿದ್ದಾನೋ, ಏನ್ ಕಥೆನೋ ಏನೂ ಗೊತ್ತಾಗ್ತಿಲ್ಲ. ಬಾಳುನೇನಾದ್ರೂ ನೋಡಿದ್ರಾ? ಇಲ್ಲ. ಎಲ್ಲಿ ಹೋದ ಇವನು? ಕಿಶನ್, ಕಿಶನ್, ಬಾಳು ಎಲ್ಲಾದ್ರೂ ಹೋಗ್ತಿರೋದನ್ನ ನೀನ್ ನೋಡಿದ್ಯಾ? ಇಲ್ಲ. ಅಣ್ಣೋರೆ, ನೆನಪು ಮಾಡ್ಕೊಳ್ಳಿ, ಎಲ್ಲಾದ್ರೂ ನೋಡಿರ್ಬೇಕು. ಇಲ್ಲ. ನೀನ್ ಹೋಗು.
ರೀ ಬಾಳು ಎಲ್ಲಿ ಹೋಗಿರ್ಬಹುದು? ಅದ್ ಯಾರಿಗ್ ಗೊತ್ತು? ಈಗ ಅವನನ್ ಎಲ್ಲಿ ಅಂತ ಹುಡ್ಕೋದು? ಈಗ ನನಗೇನು ಅರ್ಥ ಆಗ್ತಾ ಇಲ್ಲ. ನಾವು ಎಷ್ಟೊತ್ತಿಂದ ಅವನ್ನ ಹುಡುಕ್ತಾ ಇದೀವಿ. ಬಾಳು ಎಲ್ಲಿ ಹೋಗಿದ್ದಾನೋ ಗೊತ್ತೇ ಆಗ್ತಿಲ್ಲ. ಅವನ್ ಯಾರಿಗೂ ಹೇಳೂ ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಉಪವಾಸ ಇದ್ದಾನೆ ಅವನು. ನಾವ್ ಹೀಗೆ ಮನೆಗೆ ಹೋದ್ರೆ ಅಮ್ಮ ಅವರು ಏನ್ ಹೇಳ್ಬಹುದು? ನಾನೇನ್ ಹೇಳ್ತೀನಿ ಅಂದ್ರೆ ಅವ್ನ್ ಯಾಕೆ ಹೋಗ್ಬೇಕಾಗಿತ್ತು? ಅದೆಲ್ಲ ಹೋಗ್ಲಿ ಬಿಡಿ, ನಡೀರಿ ಹೋಗೋಣ. ಏ ಶಿಲ್ಪ್ಯ, ಬಾಳುನೇನಾದ್ರೂ ನೋಡಿದ್ಯಾ? ಹೌದು, ಎಲ್ಲಿ? ಆ ಕಡೆ ಹೋಗ್ತಿದ್ದಾಗ ನೋಡ್ದೆ. ಹಾ ರೀ, ನಡೀರಿ, ಇಲ್ಲ ಅಂದ್ರೆ ಅವ್ನು ಅಲ್ಲಿದ್ದಾನು ಹೊರಟೋಗ್ತಾನೆ. ಬಾಳು, ನೀನ್ ಎಲ್ಲಿ ಸಣ್ಣವನಿಂದ ದೊಡ್ಡವನಾದೆ ಆ ಮನೆಯನ್ನು ನಾನು ಹಿಂದೆ ಒಮ್ಮೆ ನೋಡಿದ್ದೆ. ಇವತ್ತು ಆ ಜಾಗ ನಂಗೆ ನೋಡೋದಿದೆ. ಎಲ್ಲಿ ನೀನ್ ಕೆಲ್ಸದವನ ಕೆಲಸ ಮಾಡ್ತಿದ್ದೆ. ಗುರುದೇವ, ಆ ಅಕ್ಕೋಲ್ಗೇನಾದ್ರೂ ಹೋದ್ರೆ ನನ್ನ ಮಾತನ್ನು ನಾನೇ ಮುರಿದಂತಾಗುತ್ತೆ ಅಲ್ವಾ? ಒಂದ್ ಕೆಲಸ ಮಾಡೋಣ, ನಾವು ಇಲ್ಲೂ ಇರೋಣ, ಹಾಗೆ ಅಲ್ಲೂ ಇರೋಣ, ಮತ್ ಯಾರಿಗೂ ಕಾಣೋದು ಇಲ್ಲ. ಅಂದ್ರೆ ನಿನ್ ಮಾತ್ ಮುರಿದಾಗ ಆಗೋದಿಲ್ಲ. ಹಾಗೆ ಅಲ್ಲಿಗೆ ಹೋಗಿ ಬಂದಂತೆ ಸಹ ಆಗತ್ತೆ, ನನ್ಗೂ ನೋಡ್ದ ಹಾಗಾಗತ್ತೆ. ಆಯ್ತು, ನಡೆಯುತ್ತೆ. ನೀವ್ ಹೇಗೆ ಹೇಳ್ತೀರಾ ಹಾಗೆ. ಸರಿ ಆಯ್ತು, ಹೊರಡೋಣವಾ? ಆಯ್ತು ಗುರುದೇವ.